ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ. ನಾನಿವತ್ತು ದಹಿ ಬ್ರೆಡ್ನ ಹೇಗೆ ಮಾಡೋದಂತ ನೋಡೋಣ. ಇದು ಮೋಸ್ಟ್ ವೈರಲ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಮಾಡ್ತಿದ್ದಾರೆ. ನೀವು ಮಾಡಿ ಟ್ರೈ ಮಾಡಿ ಹೇಗಂತ ತಿಳಿಸಿ. ಇದನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಟೀ ಟೈಮ್ ಜೊತೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ನೋಡಿ ಹಾಗೆ ಸುಮ್ಮನೆ ಹೋಗಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದಹಿ ಟೋಸ್ಟು. ಮಾಡಿ ಕಮೆಂಟ್ ಮಾಡಿ ಹೇಳಿ ರೆಸಿಪಿ ಹೇಗೆ ಬಂತ ಅಂತ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಅನ್ಕೋತೀನಿ. ಬನ್ನಿ ದಹಿ ಟೋಸ್ಟ್ ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ಮೊದಲು ಮೊಸರನ್ನ ಹಾಕೊಳ್ಳೋಣ. ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಇದು ಮೋಸ್ಟ್ ವೈರಲ್ ಆಗಿರೋ ಟ್ರೆಂಡಿಂಗ್ ದಹಿ ಟೋಸ್ಟ್ ವಿಡಿಯೋ. ವಿಡಿಯೋಸ್ ಹಾಕ್ಲಾರ್ದೆ ತುಂಬಾ ದಿನ ಆಯ್ತು. ವಿಡಿಯೋಸ್ನ ನೋಡ್ತೀರಿ, ಆದ್ರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಸೊ ಅದಕ್ಕಾಗಿ ನಾವು ವಿಡಿಯೋಸ್ನ ಹಾಕ್ತಾ ಇಲ್ಲ. ನಾನು ವಿಡಿಯೋಸ್ ನೋಡಿ ಸುಮ್ಮನೆ ಹಾಗೆ ಹೋಗೋದಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಟೈಮ್ ಪಾಸ್ಗೆ ನಿಮಗೆ ವಿಡಿಯೋ ನೋಡೋದು ಹಾಗೆ ಸ್ಕ್ರೋಲ್ ಮಾಡಿ ಹೋಗೋದು ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ ನೀರು ಹಾಕಿ ಬೀಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಹಾಕ್ತೀನಿ. ನೋಡಿ, ಮೊಸರನ್ನ ಬೀಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹಾಗೆ ಅದು ಸ್ವಲ್ಪ ಬ್ರೇಕ್ ಇರುತ್ತಲ್ಲ, ಹಾಗೆ ಕಾಣುತ್ತೆ. ರೀತಿ ಬೀಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ? ತುಂಬಾ ತಿಳುವಾಗಿ ಮಾಡ್ಕೋಬೇಡಿ, ಮಜ್ಜಿಗೆ ತರ ಸ್ವಲ್ಪ ಗಟ್ಟಿ ಇರಲಿ. ಈ ರೀತಿ ಬೀಟ್ ಮಾಡ್ಕೊಂಡು ಇವಾಗ ಇದಕ್ಕೆ 2 ಸ್ಪೂನ್ ಕಡಲೆ ಹಿಟ್ಟನ್ನ ಆಡ್ ಮಾಡ್ತೀನಿ. ಜಾಸ್ತಿ ಆಡ್ ಮಾಡೋದ ನೋಡಿ. ಒಂದೇ ಸ್ಪೂನ್ ಬೇಕಾದ್ರೆ ನೋಡಿ, ನಾನಿಲ್ಲಿ 1.5 ಸ್ಪೂನ್ ಅಷ್ಟು ಆಡ್ ಮಾಡ್ಕೊಳ್ತೀನಿ. ನೀವು 1 ಸ್ಪೂನ್ ಆದ್ರೆ ಆಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಬೇಸನ್ನ ಆಡ್ ಮಾಡ್ಕೊಳ್ದೇ ಇರೋದ್ನು ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡ್ಕೊ. ನಾನು ಬೇಸನ್ನ ಆಡ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನ ಉಳಿದಿರೋ ಮೊಸರು ಅಥವಾ ಇದನ್ನ ಸಲಾಡ್ ಮಾಡ್ಕೊಳ್ತಿದ್ರೆ ಮೊಸರಿನ ಜೊತೆ ಸಲಾಡ್, ಅಂದ್ರೆ ಈ ತರ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ ಹಾಕೊಂಡು ಸಲಾಡ್ ಮಾಡ್ಕೊಳ್ತಿದ್ರೆ ಕಡ್ಲೆ ಹಿಟ್ಟನ್ನ ಹಾಕೋಬೇಡಿ. ಇಲ್ಲ ಎಲ್ಲಾ ಮೊಸರು ಇದು ಕನ್ಸಿಸ್ಟೆನ್ಸಿ ನಾವು ಮಿಕ್ಸ್ ಮಾಡ್ಕೊಂಡಿರೋದೆಲ್ಲಾನು ಖಾಲಿ ಮಾಡ್ತೀವಿ ಅನ್ನೋದಿದ್ರೆ ನೀವು ಸ್ವಲ್ಪ ಬೇಸನ್ ಹಾಕೋಬಹುದು. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ನಾನಿಲ್ಲಿ ಧನಿಯಾ ಪೌಡರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಒಂದ್ ಚಿಟಿಕೆ ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀನಿ. ಇವಾಗ
ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್. ಸಾರಿ, 1/2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತೀನಿ. ಎಷ್ಟು ನಿಮ್ಮ ಖಾರ ನೋಡಿ ಹಾಕೊಳ್ಳಿ. ಇವಾಗ ಇದಕ್ಕೆ ಕಟ್ ಮಾಡಿರುವಂತ ಕೊತ್ತಂಬರಿನ ಸೇರಿಸ್ಕೊಳ್ತೀನಿ. ಚಾಪ್ಡ್ ಕೊರಿಯಾಂಡರ್ ಸೇರಿಸ್ಕೊಳ್ತಾ ಇದೀವಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ತಡ್ಕ ಕೊಟ್ಕೊಳ್ತೀನಿ. ಜೀರಿಗೆ, ಸಾಸಿವೆ, ಕರಿಬೇವು, ಆಯಿಲ್ ಹಾಕಿ ನೀವು ಕೊಟ್ಕೋಬಹುದು, ಇಲ್ಲ ಬಿಡ್ಬೋದು. ಇಲ್ಲಿ ನೀವು ಯಾವ ತವಾಲ್ ಫ್ರೈ ಮಾಡ್ತಿರಲ್ಲ ಅದ್ರೊಳಗೆ ಜೀರಿಗೆ, ಸಾಸಿವೆ ಮತ್ತೆ ಕರಿಬೇವನ್ನ ಹಾಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಹಾಕ್ತೀನಿ, ಅದ್ರ ಮೇಲೆ ಜರ ಹಾಕ್ತೀನಿ. ಇವಾಗ 1 ಸ್ಪೂನ್ಗೆ ಸ್ಪೂನ್ ಅಲ್ಲಿ ಹಾಕ್ತೀನಿ. ಸ್ವಲ್ಪ ಆಯಿಲ್ ಹಾಕೋಣ. ಇಲ್ಲಿ ನೋಡಿ, 1 ಸ್ಪೂನ್ ಸಾಸಿವೆ, ಚಿಟಿಗೆ ಜೀರಿಗೆ, ಇಲ್ಲಿ ನೋಡಿ ಕರಿಬೇವು ಹಾಕ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನ ತಡ್ಕೊಳ್ಕೊಳ್ಳೋಣ. ಸಾರಿ, ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನೀವು ತಡ್ಕ ಪ್ಯಾನ್ ಅಲ್ಲಿ ತಡ್ಕ ಕುಟ್ಕೊಳ್ಬೋದು. ನನ್ನ ಹತ್ರ ತಡ್ಕ ಪ್ಯಾನ್ ಇಲ್ಲ. ಇದನ್ನ ಮಿಕ್ಸರ್ಗೆ ಮಿಕ್ಸ್ ಮಾಡ್ತೀನಿ. ಬನ್ನಿ ಇವಾಗ ಬ್ರೆಡ್ ಇದ್ರಲ್ಲಿ ಎದ್ದಿ ತವಾ ಮೇಲೆ ಫ್ರೈ ಮಾಡ್ತೀನಿ.
ಗ್ಯಾಸ್ನ ಆನ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇಟ್ಟಿದ್ದೀನಿ. ಹಾಕೊಂಡು ತವಾನ ಇಟ್ಟಿದ್ದೀನಿ. ನೀವು ಟೋಸ್ಟ್ ಮೇಕರ್ ಅದ್ಲಾದ್ರೂ ಮಾಡ್ಕೋಬಹುದು. ಇವಾಗ ಬ್ರೆಡ್ ನ ಎದ್ದೋಣ ಈ ಇದ್ರೊಳಗೆ. ದಯವಿಟ್ಟು ವಿಡಿಯೋನ ನೋಡಿ ಸ್ಕ್ರೋಲ್ ಮಾಡಿ ಹಾಗೆ ಹೋಗ್ಬೇಡಿ. ಸ್ವಲ್ಪ ಏನಾದ್ರೂ ಇದೆ ಕಮ್ಮಿ ತೋರಿಸಿ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಅದನ್ನು ಅದನ್ನ ಒಂದ್ ಸ್ವಲ್ಪ ಇಲ್ಲಿ ತವಾಕ್ಕೆ ಆಯಿಲ್ ಹಾಕ್ಬೇಕು. ನೀವು ಅಲ್ಲಿ ತಡ್ಕ ಆದ್ರೂ ಕೊಟ್ಕೋಬಹುದು, ಅಥವಾ ಈ ರೀತಿ ಮಾಡಿ ಇಲ್ಲಿ ಸ್ವಲ್ಪ ಈ ರೀತಿ ಜೀರಿಗೆನ ಹಾಕಿ, ಇಲ್ಲಿ ಸ್ವಲ್ಪ ಈ ರೀತಿ ಕರಿಬೇವು ಹಾಕಿ, ಇದನ್ನ ಬ್ರೆಡ್ ನ ಇಲ್ಲಿ ಇದು ಮಾಡಿದ್ವಿಲ್ಲ ಇದನ್ನ ಈ ರೀತಿ ಹಾಕ್ಬಿಡಿ. ತಡ್ಕ ಇಟ್ಕೊಂಡಿದ್ದೀವಿ ಬಂದಿರ ಇದನ್ನ ಫ್ರೈ ಮಾಡ್ತಾ ಇದೀನಿ. ತಿರುಗಿ ಹಾಕ್ತೀನಿ ಬ್ರೆಡ್ನ. ಇದನ್ನ ಎತ್ತಿ ಇದ್ರಲ್ಲಿ ಹಾಕ್ಬಿಡಿ. ಮೊಸರಲ್ಲೇ ನೆನೆಯೋ ತರ ಮಾಡ್ಬೇಡಿ. ಇದು ನನ್ ಬಾಯಿ ಮಿಸ್ ಆಗಿ ಮೊಸರಲ್ಲೇ ನೆನೆದು ಹೋಯ್ತು. ಸ್ವಲ್ಪ ಅದನ್ನು ಗಟ್ಟಿ ಆಗೋವರೆಗೂ ಇದು ಮೊಸರಲ್ಲಿ ನೆನೆದು ಹೋಯ್ತು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಹೀಗೆ ತಿರುಗಿ ಹಾಕಿ ಇದು ಸ್ವಲ್ಪ ಮೊಸರಲ್ಲಿ ನೆನೆದಿದೆ, ಹಾಗಾಗಿ ನೀವು ನೆನೆಸ್ಬೇಡಿ. ನಾನು ಗ್ಯಾಸ್ ಆನ್ ಇದು ಮೊಸರಲ್ಲೇ ಬಿಟ್ಟು ನಾನು ಗ್ಯಾಸ್ ಆನ್ ಮಾಡಕ್ ಹೋದೆ. ಇದು ಸೈಡಿಗೆ ತಗೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮೊಸರು ನೋಡಿ ಅದೇ ರೀತಿ ಒಂದ್ ಸ್ವಲ್ಪ ಬ್ರೆಡ್ನು ಕಟಿ ಆಗೋವರೆಗೂ ಈ ರೀತಿ ಇದು ಮಾಡಿ. ಅದು ಒಂದು ಫಸ್ಟ್ನೇದ್ದು ಮೊಸರಲ್ಲಿ ಜಾಸ್ತಿ ಬಿಟ್ಟಿದ್ಕ ನೆಂದ್ ಹೋಯ್ತು. ಅದು ಎರಡನೇದು ಈ ರೀತಿ ಆಗಿದೆ ನೋಡಿ. ಮತ್ತೊಂದು ಅದ್ದಿ ತೋರಿಸ್ತೀವಿ ಇದ್ರಾಗೆ. ಆ ರೀತಿ ರೆಡಿ ಆಗಿದೆ ನೋಡಿ. ಇವಾಗ ಫಸ್ಟ್ನೇದು ಹಾಳಾಯ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಮತ್ತೆ ಇದ್ರಲ್ಲಿ ಅದ್ತಿ ನೋಡಿ. ಜಾಸ್ತಿ ಹೊತ್ತು ಎದ್ಬಾರ್ದು, ಸುಮ್ನೆ ಈ ರೀತಿ ಡಿಪ್ ಮಾಡಿ ತೆಗಿಬೇಕು. ಇವಾಗ ತವಕ್ಕೆ ಆಯಿಲ್ ಅಪ್ಲೈ ಮಾಡಾಗಿದೆ. ಈ ರೀತಿ ಹಾಕ್ತಾನೆ, ಸುಮ್ನೆ ಡಿಪ್ ಮಾಡಿ ತೆಗೆದ್ಬಿಡಿ. ಫುಲ್ ಬ್ರೆಡ್ ಕಟಿ ಆಗೋವರೆಗೂ ತವ ಮೇಲೆ ಫ್ರೈ ಮಾಡ್ಕೊಳ್ಳಿ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಇದನ್ನ ಕಟಿ ಆಗೋವರೆಗೂ ಹಾಗೆ ಬಿಡ್ತೀನಿ. ಹಾಕಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೋಸ್ಟ್ ಮೇಕರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಟೋಸ್ಟ್ ಮೇಕರ್ ಇಲ್ಲಾದವ್ರು ಈ ರೀತಿ ತವಾದಲ್ಲಿ ಮಾಡ್ಕೋಬಹುದು.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು ನೀವು. ಈವ್ನಿಂಗ್ ಟೀ ಟೈಮ್ಗೆ ಒಳ್ಳೆ ರೆಸಿಪಿ. ಇದನ್ನ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಕಾಣ್ತಿರ್ಬೋದು ನಿಮಗೆ. ಇದೇ ರೀತಿ ಮಾಡ್ಕೊಳ್ಳಲ್ಲ, ಇದೇ ರೀತಿ ಎಲ್ಲಾನು ಮಾಡ್ಕೊಳ್ತೀನಿ. ಹಾಯ್ ಗೈಸ್, ನೋಡಿ ದಹಿ ಬ್ರೆಡ್ ರೆಡಿ ಆಯಿತು. ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಇವಾಗ ನಾನು ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿನ ಹಾಕ್ತಾ ಇದ್ದೀನಿ. ಸೈಡಿಗೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ವಿಡಿಯೋನ ದಯವಿಟ್ಟು ಫುಲ್ ಎಂಡ್ ವರೆಗೂ ನೋಡಿದವ್ರಿಗೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದು ಟೀ ಟೈಮ್ ಜೊತೆ ಒಳ್ಳೆ ಸ್ನ್ಯಾಕ್ಸ್, ಮತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸುಮ್ಮನೆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಥ್ಯಾಂಕ್ ಯು. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.